ಇವತ್ತು ನಮ್ಮ ದೇಶದ ಪ್ರಗತಿ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಕೆಲವು ಘಟನೆಗಳು ಬೇರೆ ಬೇರೆಯವರು ಇದನ್ನು ನಮ್ಮ ದೇಶದ ಒಂದು ಭದ್ರತೆಯನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಒಂದು ಕಾರಣದ ಕೈಗಳು ಇದರಲ್ಲಿ ಬರ್ತಕ್ಕಂಥದ್ದು ಕಂಡಿದ್ದೇವೆ ನಾವು. ಅದರಿಂದ ಇವತ್ತು ಆಗಿರತಕ್ಕಂಥ ಸಮಸ್ಯೆ ಇದನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ದೇಶದ ಅಭದ್ರತೆಗೆ ಕಾರಣ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್. ಎಲ್ಲ ಊಟಕ್ಕೆ ಊಟ ಮಾಡೋದು ಮಳೆ ಮಾಧ್ಯಮದವರು ಇರಲಿ. ನಮ್ಮ ಮಾಧ್ಯಮ ಮಿತ್ರರ ಮನವಿ ಮಾಡೋದಿಷ್ಟೇ. ನಮ್ಮ ತಾಯಿ ಶನಿವಾರ 3:45-4 ಗಂಟೆ ತೀರಿದ ಮೇಲೆ ಕಳೆದ 3 ದಿನದಿಂದ ನಿಮ್ಮ ವಾಹಿನಿಗಳು, ಮಾಧ್ಯಮ ವಾಹಿನಿ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಸತತವಾಗಿ 3 ದಿನ ತಾವೇನು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸೇರೋದಕ್ಕೆ ಅವಕಾಶ ಮಾಡಿದರೆ ಅದನ್ನು ನಾವು ಜೀವನದಲ್ಲಿ ಮರೆಯಲ್ಲ. ಮತ್ತು ಅದ್ರ ಜೊತೆಗೆ ತಮ್ಮ ಜಿಲ್ಲೆಯ, ರಾಜ್ಯದ ಎಲ್ಲ ಜನ ಇವತ್ತು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹೊರಗಡೆಯಿಂದನೂ ಬಂದು ಹೋಗಿದ್ದಾರೆ. ಅವ್ರಿಗೆಲ್ಲ ನಾನು ಯಾವ ರೀತಿ ಅವರಿಗೆ ಧನ್ಯವಾದ ಹೇಳಬೇಕು ಗೊತ್ತಿಲ್ಲ. ನಾಳೆ ನಾನು ಹಾಸನದಲ್ಲೇ ನಮ್ಮ ತಾಯಿಯರದು 9:30 3 ದಿನದ್ದು ಇದಾದಮೇಲೆ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಕುಮಾರಣ್ಣವರು ಮತ್ತು ನಮ್ಮ ದೊಡ್ಡಣ್ಣವರೆಲ್ಲ ಸೇರಿ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾಡಿದ ಮೇಲೆ ಬಂದು 1:30 ಮೇಲೆ ಅಲ್ಲೇ ಮಾಧ್ಯಮ ಮಿತ್ರರು ಭೇಟಿ ಮಾಡ್ತೀನಿ. ನೀವು ದಯಮಾಡಿ ನಾಳೆ ನಮ್ಮ ತಾಯಿ ಹಾಲು ತುಪ್ಪಗೆ ಬರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಯಾರಿದ್ರೂ ಅದೇ ಸರ್. ನಮ್ಮ ತಾಯಿಯವರ ನೆನ್ನೆಯ ದಿನದ ಅಂತ್ಯಕ್ರಿಯೆ ಕಾರ್ಯಕ್ರಮದ ನಂತರ ಇವತ್ತು 2ನೇ ದಿನ. ಇವತ್ತು ಸಹ ನಮ್ಮ ತಂದೆಯವರ ಒಂದು ಉಪಸ್ಥಿತಿಯಲ್ಲಿ ರೇವಣ್ಣ ಅವರ ಮತ್ತು ಕುಟುಂಬ ವರ್ಗಗಳ ಕೆಲವು ಸದಸ್ಯರುಗಳು ಸೇರಿ ಇವತ್ತು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸೇರಿ ಮತ್ತು ಹಲವಾರು ನಮ್ಮ ತಾಯಿಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇಂದು ಸಹ ಇವತ್ತಿನ ಒಂದು ಅವರಿಗೆ ಶಾಂತಿ ದೊರಕತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 11ನೇ ದಿನದ ಕಾರ್ಯ ಏನಿದೆ ಆ ಕಾರ್ಯಕ್ರಮದವರೆಗೂ 11 ದಿನಗಳ ಕಾಲ ಪ್ರತಿನಿತ್ಯ ಶಾಸ್ತ್ರೋಕ್ತವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲರೂ ದೇವರನ್ನ ನಂಬಿ ಬರುತ್ತೇವೆ. ನಮ್ಮ ತಾಯಿ ಸದಾ ದೈವ ಭಕ್ತಿಯಾಗಿ ಜೀವನ ಏನು ಮಾಡಿದ್ದಾರೆ, ಅವರಿಗೆ ಒಂದು ಚಿರಶಾಂತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಹಲವಾರು ನಮ್ಮ ಶಾಸ್ತ್ರದ ಪಂಡಿತರ ಮುಖಾಂತರ ಹಲವಾರು ಶ್ಲೋಕಗಳನ್ನು ಇವತ್ತು 1 ಗಂಟೆಗಳ ಕಾಲ ಪಠಣ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಪುಟ್ಟರಾಜು ಅವರು, ನಮ್ಮ ಮಾಜಿ ಮಂತ್ರಿಗಳು, ಬಾಲಕೃಷ್ಣ ಅವರು, ನಮ್ಮ ಚನ್ನರಾಯಪಟ್ಟಣದ ಶಾಸಕರಿರ್ಬೋದು, ಶಾಸಕರು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಸದಸ್ಯ ಅವನನ್ನು ನಾವೆಲ್ಲರೂ ಸೇರಿ ಇವತ್ತು ಹಲವಾರು ಜನ ಈ ಕಾರ್ಯಕ್ರಮದ 2ನೇ ದಿನವೂ ಏನು ಭಾಗವಹಿಸಿದ್ದಾರೆ. 11 ದಿನಗಳ ಕಾಲ ಇದು ನಿರಂತರವಾಗಿ ನಡೀತದೆ ಇಲ್ಲಿ ಕಾರ್ಯಕ್ರಮ. ಅದರ ಜೊತೆಗೆ 2ನೇ ದಿನವೂ ಸಹ ನಮ್ಮ ತಾಯಿಯ ಒಂದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಲೂ ಅವರ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಟಂಥವ್ರು ಬರ್ತಾ ಇದ್ದಾರೆ. 11ನೇ ದಿನದ ಕಾರ್ಯಕ್ರಮ, ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳೇನಾಗಬೇಕಾಗಿದೆ ಅದಕ್ಕೂ ಸಹ ನಿರಂತರವಾಗಿ ಮುಂದಿನ ಒಂದು 8-9 ದಿನಗಳು
ಯಾವ ರೀತಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಿದೆ. 3ನೇ ದಿನದ ಕಾರ್ಯಕ್ರಮದಲ್ಲಿ ನಾಳೆ ಇವತ್ತು ಅವರ ಒಂದು ಸಮಾಧಿಗೆ ಹಾಲುತುಪ್ಪವನ್ನು ಇವತ್ತು ಅರ್ಪಣೆ ಮಾಡತಕ್ಕಂಥದ್ದಕ್ಕೆ ನಾಳೆ 9-9:30 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಆ ಕಾರ್ಯಕ್ರಮದಲ್ಲೂ ನಮ್ಮ ಕುಟುಂಬದ ವರ್ಗದವರ ಜೊತೆಗೆ ನಾವು ನಮ್ಮ ಕುಟುಂಬ ಅಂದರೆ ನಮ್ಮ ಭಾವನೆಗಳಿರ್ತಕ್ಕಂಥದ್ದು, ನಮ್ಮ ತಾಯಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ 6 ಜನ ಮಕ್ಕಳಿಗೆ. ನಾವಷ್ಟೇ ಅವರ ಕುಟುಂಬ ಅಲ್ಲ, ಅವರಲ್ಲಿ ಅದು ಸದಾಕಾಲ ಪ್ರತಿಯೊಬ್ಬ ಜನತೆ, ಪ್ರತಿಯೊಬ್ಬ ಬಡವರು ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನೆಲ್ಲರನ್ನೂ ಮಕ್ಕಳ ರೀತಿಯಲ್ಲಿ ಸಾಕಿ ಸಲಹಿರ್ತಕ್ಕಂಥ ನಮ್ಮ ತಾಯಿಯ ಒಂದು ನಡವಳಿಕೆ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರಾರು ಜನ ಅವತ್ತು ಸಹ ನಾಳೆ ದಿನದಲ್ಲೂ ಭಾಗವಹಿಸ್ತಕ್ಕಂಥದ್ದು. ಇವತ್ತು ನನಗೆ ಹಲವಾರು ಜನ ಏನು ಒಂದು ದೂರವಾಣಿ ಮುಖಾಂತರ ಸಂತಾಪವನ್ನು ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆ ದಿನದ ಆ ಕಾರ್ಯಕ್ರಮವೂ ಇದೆ. ಅದಾದ ನಂತರ 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ನನ್ನ ತಾಯಿನ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಕಳೆದ 3 ದಿನಗಳ ಕಾಲ ಅವರ ಬಗ್ಗೆ ನಾಡಿನ ಜನತೆಗೆ, ದೇಶಕ್ಕೆ ಇವತ್ತು ಅವರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಶ್ರಮ ಏನಿದೆ ಮಾಧ್ಯಮದ ಸ್ನೇಹಿತರು, ಬಹುಶಃ ರಾಜಕೀಯವಾಗಿ ನಮ್ಮಗಳನ್ನು ನಾವು ನಡ್ಕೊಳ್ತಕ್ಕಂಥ ರೀತಿಗಳನ್ನು ಹಲವಾರು ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ನಿಷ್ಕಲ್ಮಶವಾಗಿ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಕೆಲವು ನಡವಳಿಕೆಗಳ ಬಗ್ಗೆನೂ ನೀವು ತಿದ್ದಲಿಕ್ಕೆ ನಮಗೆ ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀರಿ. ಆದರೆ ನನ್ನ ತಾಯಿಯ, ನಮ್ಮ ತಾಯಿ ಅಂತೀನಿ, ನನ್ನ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಅವರ ಒಂದು ಕೊನೆಯ ಒಂದು ಭೂಮಿಯನ್ನು ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಬಂದಾಗ ಅವರು ಎಂದೂ ಸಹ ಮಾಧ್ಯಮಗಳ ಮುಂದೆ ಬಂದವರಲ್ಲ. ಕೆಲವು ಬಾರಿ ನೀವೇ ಅವ್ರನ್ನ ಭಾಳ ಬಾರಿ ಒತ್ತಾಯ ಮಾಡಿ ಕೆಲವು ಅವರಿಂದ ಬಾಯಿನ ತೆಗೆಸಿದ್ದೀರಿ, ಅವರ ನುಡಿ ಮುತ್ತುಗಳನ್ನು ಹೊರಡಿಸಿದ್ದೀರಿ ಕೆಲವು ಸಂದರ್ಭಗಳಲ್ಲಿ. ಅಂಥ ಒಬ್ಬ ತಾಯಿಗೆ 3 ದಿನಗಳ ಕಾಲ ನೀವು ಸಹ ನಾಡಿನ ಜನತೆಗೆ ಅವರ ನಡವಳಿಕೆಗಳ ಬಗ್ಗೆ ಮತ್ತೊಮ್ಮೆ ಏನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಪದವನ್ನು ಇವತ್ತು ನೀವು ಬಳಸಿದ್ದೀರಿ. ಹಲವಾರು ಸಾವಿರಾರು ಲಕ್ಷಾಂತರ ಕುಟುಂಬದಲ್ಲೂ ಅವರ ಹೃದಯದಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದು ಇವತ್ತು ಸಹ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿ ಇವತ್ತು ಈ ಭೂಮಿ ತಾಯಿಯಲ್ಲಿ ಏನು ಬೆರೆತು ಹೋಗಿದ್ದಾರೆ, ಅದರ ಮುಖಾಂತರ ವಿಷ್ಣುಪಾದವೋ ಶಿವಪಾದವೋ ಸೇರಿದ್ದಾರೆ. ಇವತ್ತು ಇಂಥ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಹೆಸರನ್ನು ಪಡೆದು ಇವತ್ತು ಆ ಭೂಮಿ ತಾಯಿಯ ಗರ್ಭದಲ್ಲಿ ಸೇರಿದ್ದಾರೆ. ಅವರಿಗೆ ಒಂದು ಚಿರಶಾಂತಿಯನ್ನು ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸಲಿಕ್ಕೆ ಬಹುಶಃ ಲಕ್ಷಾಂತರ ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿಯ ಯಾರಿಗೂ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂತೃಪ್ತಿಯಿಂದ ಅವರಿಗೆ ಹರಸಿ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಟುಂಬದಲ್ಲಿ ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹಲವಾರು ಸ್ನೇಹಿತರುಗಳು ಸಹ ಅದರಲ್ಲಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನಾಳೆಯ ದಿನ ನಾವು ಕೂತು ಹಾಲು ತುಪ್ಪದ ಕಾರ್ಯಕ್ರಮ ನಾಳೆ ಏನು ಇದೆ, ಆ ಕಾರ್ಯಕ್ರಮದಲ್ಲಿ ಕೂತು ನಮ್ಮ ಒಂದು ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ಸೇರಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳಾಗಿ ನಮ್ಮ ತಾಯಿಗೆ 11ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಎಲ್ಲ ರೀತಿಯ ಶಾಂತಿ ದೊರಕಬೇಕು, ಅವರಿಗೆ ಎಲ್ಲ ರೀತಿಯ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕು ಅದನ್ನು ಹೇಳ್ತೇವೆ. ಅದು ಸ್ಮಾರಕ ಅಂದರೆ ಬರೀ ಸ್ಮಾರಕ ಮಾಡ್ತಕ್ಕಂಥದ್ದಲ್ಲ, ಅದು ನಿಮ್ಗೆ 11ನೇ ತಾರೀಕಿನಂದು ಈ ಒಂದು ಸ್ಥಳದ ಉದ್ದೇಶ ಅದು ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಿಮಗೆ ಬಹುಶಃ 11ನೇ ತಾರೀಕಿನಂದು ಇದು ಬರೀ ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಸ್ಮಾರಕ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಹಲವಾರು ರೀತಿಯಲ್ಲಿ ಏನು ಯೋಜನೆಗಳನ್ನು ಇಟ್ಟಿದ್ದೇವೆ, ಯಾವ ರೀತಿಯಲ್ಲಿ ಏನೊಂದು ಇಡೀ ಸಮಾಜಕ್ಕೆ ಮತ್ತು ಬಡ ಕುಟುಂಬಗಳಿಗೆ ಮುಂದಿನ ಪೀಳಿಗೆಗೆ
ಏನೇನು ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು ಏನು ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು 11ನೇ ತಾರೀಕಿನಂದು ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ನಿಮ್ಮ ಮುಖಾಂತರ ನಾಡಿನ ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಅವತ್ತು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತೇವೆ. ಸರ್, ಮಹಾನ್ ದೈವಭಕ್ತಿ ಆಗಿದ್ರು ಸರ್. ಮಹಾನ್ ಇದು ತಾತ್ಕಾಲಿಕವಾಗಿ ಮಳೆ ಬರ್ತಕ್ಕಂಥದ್ದು ಅವರ ಸಮಾಧಿಗೇನಿದೆ, ನಾವು ಯಾವುದೇ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ಲ. ಅದಕ್ಕೆ ಟೆಂಪರರಿಯಾಗಿ ಒಂದು ಮಳೆ ನೀರು ಬಿದ್ದು ಇದು ಯಾವುದೂ ಸಮಸ್ಯೆ ಎಲ್ಲ ಆಗದ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಟೆಂಪರರಿ ಪ್ರೋಸೆಸ್ಸಲ್ಲಿ ಮಾಡ್ತಾ ಇದ್ದೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕಿನಂದು ಎಲ್ಲ ಚಿತ್ರಣ ಕೊಡ್ತೀವಿ. ಯಾವ ರೀತಿ ಇಲ್ಲಿಂದ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸರ್, ಈಗ ಮಹಾನ್ ದೈವಭಕ್ತಿ ಆಗಿದ್ರು ಚೆನ್ನಮ್ಮನವರು. ಅವರು ಹೆಚ್ಚು ಸಮಯನ ದೇವರ ಕೋಣೆಯಲ್ಲೇ ಎಲ್ಲರ ಶ್ರೇಯಾಭಿವೃದ್ಧಿಗಾಗಿ ಎಲ್ಲ ಕಳೆದಂಥವ್ರು. ಈಗ ನಿಮ್ಮ ಆಸೆಯಂತೆ, ಕುಟುಂಬದ ಆಸೆಯಂತೆ ಮಾಣಿಕೆರೆ ರಂಗನಾಥ ಸ್ವಾಮಿಯ ಸನ್ನಿಧಿ ತಪ್ಪಲಾಗಿದೆ. ಆ ಒಂದು ಅವರಿಗೊಂದು ಶಾಂತಿ, ಆ ಥರದ ನಿಮ್ಮ ಉದ್ದೇಶ ಏನು? ಇಲ್ಲ, ಇದು ಈ ಒಂದು ಪ್ರಪಂಚ ಇರುವವರಿಗೆ ಅವರಿಬ್ಬರ ಒಂದು ಸೇವೆ ಏನಿದೆ, ಈ ನಾಡಿಗೆ ಹಲವಾರು ಕುಟುಂಬಗಳಿಗೆ ಅವರಿಬ್ಬರಿಂದ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿಯ ಅವರ ಒಂದು ರೀತಿಯ ಸೇವೆ, ನಮ್ಮ ತಂದೆಯವರ ಸೇವೆ ಒಂದು ರೀತಿ ಇರತಕ್ಕಂಥದ್ದು. ಅವರಿಬ್ಬರ ಹೆಸರು ಯಾವ ರೀತಿ ಚಿರಸ್ಥಾಯಿಯಾಗಿ ಈ ಒಂದು ಭಾಗದಿಂದ ದೇಶಕ್ಕೆ ಕೊಡುಗೆ ಕೊಡಬೇಕು, ದೇಶದ ಜನತೆಗೆ ಅನುಕೂಲ ಆಗಬೇಕು. ಮತ್ತು ಈ ಸ್ಥಳ ಯಾವಾಗಲೂ ಅತ್ಯಂತ ಪಾವಿತ್ರ್ಯತೆಯಿಂದ ಹೊಂದಿ ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಈಗಿನ ಒಂದು ಸಂಸ್ಕೃತಿಗಳೇನಿದೆ, ಆ ಒಂದು ಸಂಸ್ಕೃತಿ ಒಂದು ಭಾಗದಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದಿದೆ. ಆದರೆ ನಮ್ಮ ಹಳೆಯ ಸಂಸ್ಕೃತಿಗಳು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಒಂದು ಕುಟುಂಬದಲ್ಲಿ ಕೂತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸಹೋದರರು ರೇವಣ್ಣ ಅವರು, ಬಾಲಕೃಷ್ಣ ಅವರು, ಡಾಕ್ಟರ್ ರಮೇಶ್ ಅವರು, ಅವರ ಎಲ್ಲರ ಸಹಕಾರ, ಅವರೊಂದಿಗೆ ನಾವು ಕೂತು ನಾವು 4 ಜನ ಮತ್ತು ನಮ್ಮ ತಂಗಿಯರು ಇಬ್ಬರಿದ್ದಾರೆ, ಅಳಿಯಂದಿರಿದ್ದಾರೆ ಇಬ್ಬರು. ನಾನು ಇಬ್ಬರು ತಂಗಿರು ಅಂತ ಹೇಳಲ್ಲ, 4 ಜನ ತಂಗಿರಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಅವರೇನು ನಾವು ಬೆಳೆಸಿದ್ದೇವೆ ಕುಟುಂಬದಲ್ಲಿ. ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ನಮ್ಮ ತಂದೆಯವರ ಬಗ್ಗೆ, ಅವರ ತಂದೆ ಅಂತಕ್ಕಂಥ ಭಾವನೆಯಿಂದ ಇರತಕ್ಕಂಥ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಜೊತೆಗೂಡಿ ಈ ಸ್ಥಳ ಮುಂದೆ ಯಾವ ರೀತಿ ಬೆಳಿಬೇಕು, ಇದು ಭೂಮಿ ಇರೋವರೆಗೆ ಯಾವ ರೀತಿಯಲ್ಲಿ ಇದು ಈ ಸ್ಥಳದಿಂದ ಎಲ್ಲರಿಗೂ ಒಂದು ಬದುಕಿಗೆ ದಾರಿ ಆಗಬೇಕು, ಅದೆಲ್ಲದ ಒಂದು ಚಿತ್ರಣವನ್ನು ಕುಟುಂಬದಲ್ಲಿ ನಾವು 4 ಜನ ಬ್ರದರ್ಸ್ ಸೇರಿ ಮಾಡಿದ್ದೇವೆ. ಅದನ್ನು 11ನೇ ತಾರೀಕಿನಂದು ನಿಮಗೆ ವಿವರವಾದಂಥ ಒಂದು ಎಲ್ಲ ವಿಷಯಗಳನ್ನು ಕೊಡ್ತೀನಿ. ನಾಡಿನ ಜನತೆಗೆ ಅದು ಯಾರಿಗೇ ಆಗಲಿ ಈ ಒಂದು ವಿಷಯದಲ್ಲಿ ಯಾವುದೇ ರಾಜಕೀಯದ ಒತ್ತಡಗಳಿರಬಾರ್ದು, ರಾಜಕೀಯದ ದ್ವೇಷ ಇರಬಾರ್ದು. ಈ ಜಾಗ ಒಂದು ಅತ್ಯಂತ ಪಕ್ಕಿದ್ರೆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾತಕ್ಕಿದನ್ನು ಆರಿಸಿದ್ದೇವೆ ಕುಟುಂಬದಲ್ಲಿ. ಇದು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸ್ಥಳ ಇರಬೇಕು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಇಲ್ಲಿ ಬರ್ತಕ್ಕಂಥವರು ಯಾವುದೇ ರಾಜಕೀಯದ ಹಂಗಿಲ್ಲದೆ ಯಾರು ಬೇಕಾದರೂ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು. ಈ ಸ್ಥಳದಿಂದ ಅನುಕೂಲಗಳು, ಸಮಸ್ಯೆ ಇರ್ತಕ್ಕಂಥವರು ಎಲ್ಲರಿಗೂ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲರನ್ನೂ ಸರಿಸಮಾನಾಗಿ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿರಂತರವಾಗಿ ನಡೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಟಿದ್ದೇವೆ. ರಾಜಕೀಯ ಬೇರೆ, ಇಲ್ಲಿ ಯಾವುದೇ ಸೋಂಕುಗಳಿರಬಾರ್ದು, ಆ ರೀತಿಯ ಒಂದು ತೀರ್ಮಾನಗಳನ್ನು ಮಾಡಿದ್ದೇವೆ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಇಷ್ಟೊಂದು ಜನರ ಪ್ರೀತಿ ಸಿಗುತ್ತೆ, ಚೆನ್ನಮ್ಮನವರಿಗೆ ನೀವು ದಾರಿ ಉದ್ದಕ್ಕೂ ಅಷ್ಟು ಲಕ್ಷಾಂತರ ಜನ ಬಂದು ದರ್ಶನ ಪಡೀತಾರೆ? ನನಗೆ ಒಂದು ವಿಶ್ವಾಸ ಇತ್ತು, ಆದರೆ ಆ ವಿಶ್ವಾಸವನ್ನು ಮೀರಿ ನನಗೇನಿತ್ತು ಒಂದು ವಿಶ್ವಾಸ, ಜನ ಯಾವ ರೀತಿ ಸೇರ್ಬೋದು ಅಂತಕ್ಕಂಥದ್ದು, ಅದು ಮೀರಿ ಇವತ್ತು ಈ ನಾಡಿನ ಜನತೆ ನಮ್ಮ ತಾಯಿಗೆ ತೋರಿಸಿದಂಥ ಆ ಒಂದು ಕೊನೆಯ ಹಂತದ ಸಾಂತ್ವನವನ್ನು ನಮ್ಮ ಕುಟುಂಬಗಳಿಗೆ ಹೇಳ್ತಕ್ಕಂಥದ್ದು, ಅದರ ಜೊತೆಗೆ ಅವರ ಹೃದಯದಲ್ಲಿ ನಮ್ಮ ತಾಯಿಯ ಬಗ್ಗೆ ಇಟ್ಟಂಥ ಒಂದು ಗೌರವವನ್ನು ಅವರು ತೋರಿಸಿರ್ತಕ್ಕಂಥದ್ದು ಏನಿದೆ. ಬಹುಶಃ ನಾನು ಆ ಸಿರಿವಂತ ಸಿನಿಮಾದ ವಿಷ್ಣುವರ್ಧನ್ ಅವರದ ಮರಣ ಆದ ಪಾತ್ರದಲ್ಲಿ ಯಾವೊಂದು ಸಾವನ್ನು ಅವ್ರಿಗೆ ಬಂದಾಗ
ಅವರು ನನ್ನ ಸಾವಿನ ನಂತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.